ಸ್ವದೇಶಿ ನಿರ್ಮಿತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಇಂದು ಸೇರ್ಪಡೆಗೊಂಡಿತು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಯುದ್ಧ ನೌಕೆಯನ್ನು ಸೇವೆಗೆ ಸಮರ್ಪಿಸಿದರು. ಭಾರತದ ರಕ್ಷಣಾ ಕ್ಷೇತ್ರದ ಸ್ವಾವಲಂಬನೆ ಮತ್ತು ಸ್ವದೇಶಿ ನಿರ್ಮಾಣದ ಪ್ರಯಾಣದಲ್ಲಿ ಈ ಹಡಗು ನಿರ್ಮಾಣ ಪ್ರಮುಖ ಮೈಲಿಗಲ್ಲಾಗಲಿದೆ. ಬಳಿಕ ರಾಜನಾಥ್ ಸಿಂಗ್ ಭಾರತ ಜಲಮಾರ್ಗದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದು ಮುಂಚೂಣಿ ದೇಶಗಳಲ್ಲಿ ಸ್ಥಾನ ಪಡೆದಿದೆ ಎಂದು ಹೇಳಿದರು. ನೌಕಾಪಡೆಗೆ ಇಂದು ಸೇರ್ಪಡೆಗೊಂಡಿರುವ ಮಹೇಂದ್ರಗಿರಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದು ಇದರಿಂದ ಭಾರತೀಯ ನೌಕಾಪಡೆಯ ಹಿರಿಮೆಗೆ ಮತ್ತೊಂದು ಗರಿ ಮೂಡಿದಂತಾಗಿದೆ ಎಂದರು. ಮಹೇಂದ್ರಗಿರಿ ಯುದ್ಧ ನೌಕೆಯು ಭಾರತದ ಆತ್ಮನಿರ್ಭರದ ಪ್ರತೀಕವಾಗಿದ್ದು ಈ ನೌಕೆಯ 75%ಕ್ಕೂ ಹೆಚ್ಚು ಭಾಗ ಭಾರತ ನಿರ್ಮಿತವಾಗಿದೆ ಎಂದರು. ಶಾಂತಿ, ಸ್ಥಿರತೆ ಮತ್ತು ಸುರಕ್ಷಿತ ಕಡಲ ಪರಿಸರವನ್ನು ಖಚಿತಪಡಿಸಿಕೊಳ್ಳುವುದು ಭಾರತದ ಜವಾಬ್ದಾರಿಯಾಗಿದೆ. ಭಾರತದ ವ್ಯಾಪಾರ 90%ಕ್ಕೂ ಹೆಚ್ಚು ಭಾಗ ಸಮುದ್ರ ಮಾರ್ಗಗಳ ಮೂಲಕ ನಡೆಯುತ್ತಿದೆ. ಇದು ದೇಶದ ಆರ್ಥಿಕ ಬೆಳವಣಿಗೆ, ಇಂಧನ ಭದ್ರತೆ ಮತ್ತು ಅದರ ದ್ವೀಪ ಪ್ರದೇಶಗಳು ಮತ್ತು ವಿಶೇಷ ಆರ್ಥಿಕ ವಲಯದ ರಕ್ಷಣೆಗೆ ಕಡಲ ಭದ್ರತೆಯನ್ನು ನಿರ್ಣಾಯಕವಾಗಿಸುತ್ತದೆ ಎಂದು ಸಚಿವರು ತಿಳಿಸಿದರು. उपयोग किया गया है। यह आंकड़ा भारत की डिजाइन कैपेबिलिटी, मैन्युफैक्चरिंग एक्सीलेंस और डिफेंस इकोसिस्टम की बढ़ती हुई ताकत का यह प्रमाण है, ऐसा मैं मानता हूं। साथियों, आईएनएस महेंद्रगिरी में हमारे ब्रह्मोस सरफेस टू सरफेस मिसाइल फिट हो सकती हैं, जो दुनिया की सबसे तेज और सबसे घातक क्रूज मिसाइल्स में से एक है। और इसमें मल्टी फंक्शन राडार के साथ लॉन्ग रेंज सरफेस टू एयर मिसाइल्स का कॉम्बिनेशन है, जो आकाश से आने वाले किसी भी खतरे को दूर से ही पहचान कर नष्ट कर सकते हैं।